ಏನು ಮಾಡಬೇಕು? ಭಾಳ ಶಬ್ದಗಳು. ನಾವು ಜಾತಿ ಒಳಗೆ ಮುಸ್ಲಿಮಾತ್ ಅಂತೀವ್ರಿ, ಅಂತೀವಿಲ್ಲ? ಅಂತೀವಿಲ್ಲಪ್ಪ? ಮುಸ್ಲಿಂ ಅಂದ್ರೆ ಏನು? ಜಾತಿ ಏನ್ರಿ ಅದು? ಜಾತಿನೇ ಅಂತೀವಿ ನಾವು. ಆದ್ರೆ ಮುಸ್ಲಿಮ ಅಂದ್ರೆ ಏನಿದ್ರ ಅರ್ಥ ಅಂದ್ರೆ ಕನ್ನಡದೊಳಗೆ ಶಾಂತಿ. ಶಾಂತಿ. ಮುಸ್ಲಿಂ ಧರ್ಮದ ಜಮಾತ್ದೊಳಗೆ ಒಂದ್ಸಲ ಹೋಗ್ರಿ, ಇದ್ರ ಅರ್ಥ ಎಲ್ಲ ಹೇಳ್ತಿರ್ತಾರ ಅವರು. ಮುಸ್ಲಿಂ ಅಂದ್ರೆ ಶಾಂತಿ. ಇನ್ನು ಇಸ್ಲಾಂ ಅಂದ್ರೆ ಏನು? ನಾನು ಮಾಡಿದ್ದ ಕಾರ್ಯ ಭಗವಂತನೇ ಅಲ್ಲ, ಇದು ನಿನಗೆ ಅರ್ಪಿತ ಅಂತ ಯಾವ ಅಂತಾನ ಅವ ಇಸ್ಲಾಮ. ಶಾಂತಿ ತತ್ವ ಯಾರು ಆಚರಣೆ ಮಾಡ್ತಾರ ಅವ ಮುಸ್ಲಿಮ. ಏನ್ ಮಾಡೋದು? ಆ ಮುಸ್ಲಿಂ ಧರ್ಮದೊಳಗೊಬ್ಬ ಸಂತ ಹೋಗ್ಯಾನ, ಅಬ್ಬು ಸ್ವಾಲೆ ಅಂತ ಹೇಳಿ, ದೊಡ್ಡ ಸಂತ. ನಮ್ಮಲ್ಲಿ ಹ್ಯಾಂಗ ಅಮೋಘ ಸಿದ್ದೇಶ್ವರ, ಸಿದ್ಧಾರೂಢರು, ಶಿಸನಾಳ ಶರೀಫರು, ಗೋವಿಂದ ಭಟ್ಟರು, ಬಸವಣ್ಣನವರು, ಅಂಬಿಗಾರ ಚೌಡಯ್ಯ, ಮೇದಾರ ಖೇತಯ್ಯ, ಸಂತ ತುಕಾರಾಮ್, ಜ್ಞಾನೇಶ್ವರಿ ಮೌಲಿ, ನಿವೃತ್ತಿ ಸೋಪಾನ ಮುಕ್ತ, ಇವರೇನಾಗಿ ಹೋಗಿರಲ್ಲ. ಹೀಗೇನೆ ಇಸ್ಲಾಂ ಧರ್ಮದಲ್ಲಿ ಒಬ್ಬ ಸಂತ ಆಗಿ ಹೋಗಿದ್ದಾನೆ, ದೊಡ್ಡ ಸಂತ. ಅವ್ರದ್ದು ಎಕ್ಸಾಂಪಲ್ ಹೇಳ್ತೀನಿ, ಒಂದು 10 ನಿಮಿಷ ಕೇಳ್ರಿ. ಅವರು 5 ಸಲ ನಮಾಜ್ ಮಾಡ್ತಿದ್ರಿ. 2 ಸಲ ರೀ? ನೀವು 2 ಸಲ ಮಾಡ್ತೀರಿ? ಗುಡಿಗೆ ನೀವೆಷ್ಟು ಸಲ ಬರ್ತೀರಿ? ಕೊಂಚವನ ಗುಡಿ ಇದೇ ಶ್ರಾವಣ ಮಾಸದಾಗೆ ಬರ್ಲಿಕ್ಕೆ ಎಷ್ಟೋ ಕುತ್ತಿಗೆ ಬರ್ತದೆ. ಬೀಳ್ಲಿಕ್ಕೆ ಬರಂಗಿಲ್ಲ ಅಂತ ಬರೋರು ಬೇರೆ, ಶ್ರಾವಣ ಮಾಸದ ಹೋಗ್ಬೇಕಂತ ಬೇರೆ. ಆದ್ರೆ ಕರ್ತವ್ಯನಿಷ್ಠರಾಗಿ ಜೀವನ ಕಲ್ಯಾಣಕ್ಕಾಗಿ ಬರೋದು ಬಹಳ ಕಠಿಣದ. ಅವ್ರು 5 ಸಲ ಮಾಡ್ತಾರೆ ನಮಾಜ್. ಮಳೆ ಇರಲಿ, ಚಳಿ ಇರಲಿ, ಬಿಸಿಲಿರಲಿ, ಗಾಳಿ ಇರಲಿ, ಏನು ಪ್ರಸಂಗ ಬಂದರೂ ನಮಾಜ್ ಮಾತ್ರ ಎಂದೂ ತಪ್ಪಿಸ್ತಿಲ್ಲ. ಮಧ್ಯಾಹ್ನಕ್ಕೆ ಸ್ನಾನ ಮಾಡಕ್ಕೆ ಹಳ್ಳಕ್ಕೆ ಹೋಗ್ಯಾರ ಅವ್ರು. ಜಳಕ ಮಾಡಿ ಲುಂಗಿ ಸುತ್ತಕೊಂಡು ಇನ್ನು ಹೆಜ್ಜೆ ಇಡ್ತಿದ್ದ, ಆ ಹರಿಯುವ ನೀರಿನೊಳಗೆ ಒಂದು ಶೇಬು ಹಣ್ಣು ಬಂತ್ರಿ ಹರ್ಕೊಂಡು. ಏನು ಬಂತ್ರಿ? ಶೇಬು ಹಣ್ಣ ಹರ್ಕೊಂಡು ಬಂದ ಕೂಡಲೇ ನೋಡಿದಾಗ ಹಣ್ಣು ಹರಿದು ಹೋಗ್ತದಲ್ಲ ಅಂಥೇಳಿ ಓಡಿ ಹೋಗಿ ಮತ್ತೆ ಲುಂಗಿ ಮ್ಯಾಲ ಕಟ್ಟಿ ಆ ಹಣ್ಣು ಕೈಯಾಗ ತಗೊಂಡು ನಮಾಜ್ಗೆ ಹೋಗ್ತಾ ತಿನ್ಕೋತ ಹೊಂಟ. ಆವಾಗ ಅರ್ಧ ಹಣ್ಣು ತಿಂದ ಬಳಿಕ ಅವನಿಗೊಂದಿಷ್ಟು ಅರಿವಾಯ್ತಂತ. ಏ ಪುಟ್ಟಿಗಳು ಈ ಕಡೆ ನೋಡ್ರಿ ನನ್ನ ಕಡೆ, ಈಕೇನು ಯೋಗಾಸನ ಮಾಡ್ಲಿಕತ್ತಾಳೇನು? ಈ ಕಡೆ ನೋಡುವ. ಏನಪ್ಪ? ಅರ್ಧ ಹಣ್ಣು ತಿಂದ ಬಳಿಕ ಅವನಿಗೆ ಅರಿವಾಯ್ತಂತ. ಏನು ಅರಿವಾಯ್ತಂದ್ರೆ, ನೀರಾಗ ಹಣ್ಣ ಯಾರು ಬುಟ್ಟ್ಯಾಗಿಂದ ಬಿದ್ದದು, ಏನು ಗಿಡದಾಗಿಂದ ಹರಿದು ಬಿದ್ದದು ಇರ್ಲಿ, ಆದ್ರೆ ಗುರುಗಳು ಏನು ಹೇಳ್ಯಾರ, ಹಾದ್ಯಾಗ ಬಂಗಾರ ಬಿದ್ರೂ ಮುಟ್ಟಬಾರದು, ಹಾದಿಯೊಳಗೆ ಬೆಳ್ಳಿ ಬಿದ್ರೂ ಮುಟ್ಟಬಾರದು, ರಕ್ಕಿನ ಗಂಟನ ಬಿದ್ದಿತ್ತು ಅಂದ್ರೆ ಮುಟ್ಟಬಾರದು. ಯಾಕೆ ಅಂದ್ರೆ ಹರ್ಕೊಂಡು ಹೋಗುವ ನಾಗರ ಹಾವಿಗೆ ಕೈ ಹಿಡಿದ್ರೆ ಉಳಿತೇವೆ ನಾವು. ಏನ್ರಿ? ಹಾವು ಹೋಗಾಕ ಬರ್ತಿರ್ತದಲ್ಲ, ಹಾವಿಗೆ ಅಚಾನಕ್ ತಪ್ಪಿ ತುಳಿದ್ರೆ ಅದು ಕಡಿತಂದ್ರೆ ಉಳಿತೇವು. ಆದರೆ ಇನ್ನೊಬ್ಬರ ಗಂಟ ಕೈ ಹಿಡಿದ್ರೆ ನಾವು ಎಂದೂ ಉಳಿಯುವುದಿಲ್ಲ. ಅದಕ್ಕೆ ಔಷಧೇ ಇಲ್ಲ. ಏನ್ ಮಾಡೋದು? ಹಿಂಗ ಆಗ್ತದೆ? ನೀವು ಆಗಲ್ಲ. ನಾವು ಸಂತ್ಯಾಗ ಏನಾರ ಒಂದು 10 ಪೈಸೆ ಬಿದ್ದಿತ್ತಂದ್ರೆ ಅದ್ರ ಮೇಲೆ ಕಾಲು ಕೊಟ್ಟು ನಿಂದ್ರ ಪೈಕಿ ನಾವು ಇಲ್ಲ. ನಿಮಗೆ ಹೇಳಪ್ಪ ಪೈಕಿ ನಾನ ಮಾಡೀನ್ರಮ್ಮ. ಹಂಗೆ ಅಕ್ಕಲಕೋಟಕ್ಕೆ ನಾ 8ನೇ ತರಗತಿ ಹೋದಾಗ ಶಾಲೆಗೆ ಹೋಗ್ತಕ್ಕಂಥ ಸಮಯದಲ್ಲಿ ₹1 ಬಿದ್ದಿತ್ರಿ ಹಾದ್ಯಾಗ. ನಾನು ಕಿಶಾದಾಗಿದ್ದು ₹10. ನಮ್ಮ ಗಾಡಿ ಟಿಕೆಟ್ ಇತ್ತು ₹1 10 ಪೈಸೆ. ಸಂಗೊಳ್ಳಿದಿಂದ ಅಕ್ಕಲಕೋಟಕ್ಕೆ 20 ಕಿಲೋಮೀಟರ್, ವಿಜಯಪುರದಷ್ಟು. ₹1 ನೋಡಿದ ಕೂಡಲೇ ಬಹಳ ಸಂತೋಷ ಆಯ್ತು ರೀ. ನನ್ನ ಜೊತೆ 4-6 ಹುಡುಗರಿದ್ರು. ಅವ್ರಕ್ಕಿಂತ ಮುಂದೆ ಹೋಗಿ ಅದ್ರ ಮೇಲೆ ಕಾಲು ಕೊಟ್ಟು ನಾನು ನಿಂತ್ರಿ. ಅವ್ರು ನೋಡ್ತಾರಂಥೇಳಿ ನಿಂತ ಕೂಡಲೇ ನಿಂತೆ. ಅವ್ರು ಹೊಂಟ್ರು. ಮಧು ಯಾಕೋ ನಿಂತಿಲ್ಲ, ಬರಲ್ಲ ಅಂತ ಕೇಳಿದ್ರು ಅವ್ರನ್ನ. ಬರ್ತೀನಿಯಪ್ಪ ಸ್ವಲ್ಪ ಅಂತ ಕಾಲು ತೋರಿಸ್ಕೋತ ನಿಂತೆ. ಅವ್ರಿಗೆ ಮುಂದಕ್ಕೆ ಕಳಿಸಿ ಅದ್ರ ರೊಕ್ಕ ತಗೋಬೇಕಂತ. ಅವ್ರು ಮುಂದಕ್ಕೆ ಹೋದ್ರು. ರೊಕ್ಕ ಕಾಲಿತ್ತು ತಗೊಂಡು ಕಿಶದ ಹಾಕೊಂಡೆವು. 10 1 ಏಟಾಯ್ತು ರೀ? 11 ಐತಿಲ್ಲ.
11 ಅಂದ್ರೆ ಆಗಿನ ಕಾಲಕ್ಕೆ ಇದು. ಯಾವಾಗ 1986ದಾಗ 1986ರಲ್ಲಿ 11 ರೂಪಾಯಿ ಅಂದ್ರೆ ನಮ್ಮವ್ವ ಅವಾಗ 2 ರೂಪಾಯಿ 50 ಪೈಸೆ ದಿನ ಕೂಲಿ ಹೋತಿಲ್ರಿ ಕಸ ತೆಗಿಲಿಕ್ಕೆ. ಎಷ್ಟ್ರಿ? 2.5 ರೂಪಾಯಿ. ಅವಾಗ ನನ್ನ ಬಳಿ 11 ಅಂದ್ರೆ ನಮ್ಮ ಮೌನ್ಕಿತ್ತ ನಾ ಏನು ಕಮ್ಮಿ ಇಲ್ಲ ಅಂದ ನಾವು. ಆಟ ಶಾಲಿಗೆ ಹೋದೆವು. ಒಂದು MD ತಾಸು ಅಂತ ಬರ್ತದೆ, ಆಟ ಆಡ್ಲಿಕ್ಕೆ ಬಿಟ್ಟರು. ಆಟ ಆಡುವಾಗ ಕಬಡ್ಡಿ ಆಡ್ತಿದ್ದೆ ಅವಾಗ. ಈಗ ನಂಗೆ ಕ್ರಿಕೆಟ್ ಅದೇನಿದ್ದಿತ್ತಿಲ್ರಿ ಅವಾಗ ಜಾಸ್ತಿ. ಅವಾಗ ಕಪಿಲ್ ದೇವ್ ಅಂತ ಒಬ್ಬನೇ ಇದ್ದ. ಆಟ ಆಡಾಗ ಇನ್ನೂ ಒಂದು ಅರ್ಧ ಗಂಟೆ ಸಾಲಿತ್ತು, ಆಟ ಆಡ್ಲಿಕ್ಕೆ ಬಿಟ್ಟರು. ಅರ್ಧ ತಾಸು ಕಬಡ್ಡಿ ಆಡಿದೇವ್ರಿ. ಹಾಫ್ ಪ್ಯಾಂಟ ಮ್ಯಾಗಿನ ಶರ್ಟ್ ಕಳೆದು ಬನಿನ ಮ್ಯಾಗ ಆಡಿದೇವ್ರಿ. ಅದು ಎಲ್ಲ ಹುಡುಗರು ಸುತ್ತಮುತ್ತ ನೋಡ್ಲಿಕ್ಕೆ ಕೂತಿದ್ರು. ಆಟ ಮುಗೀತು, ಗಂಟಿ ಬಾರಿಸ್ತು. ಎಲ್ಲ ಬಟ್ಟೆಗಳು ಗೊಳೆ ಮಾಡಿಕೊಂಡು ನಳಕ್ಕೆ ಹೋಗಿ ಕೈ ಕಾಲು ತಗೊಂಡು ಪ್ಯಾಂಟ ಮ್ಯಾಗಿನ ಹಾಫ್ ಶರ್ಟ್ ಹಾಕ್ಕೊಂಡು ಹಗಲಿ ಪಾಟಿ ಪುಸ್ತಕ ಹಾಕ್ಕೊಂಡು ಶಾಲೆ ಹೊರಗೆ ಬಂದು ಕಿಶದ ಕೈ ಹಾಕಿದೇವ್ರಿ. 10 ಜೋಡಿ 11 ಹೋಗಿಬಿಟ್ಟದು. ಕಿಶ ಥಂಡಗಾಗಿ ಅದು ಬ್ಯಾಸಿಗೆ ಇಲ್ಲ. ನಾವಾಗ ತಿಳ್ಕೊಂಡು 1 ರೂಪಾಯಿ ತಗೊಂಡದಕ್ಕಾಗಿ 10 ರೂಪಾಯಿನೂ ಸಹಿತ ತಗೊಂಡು ಹೋಯ್ತಲ್ಲಪ್ಪ, ಇನ್ನು ಮ್ಯಾಲೆ ಏನು ಮುಟ್ಟಬಾರದು ಅಂದಾಗ ಇಲ್ಲಿ ಬಂದಿನ ಇವತ್ತು. ಯಾರು ಹೇಳಿಲ್ಲದ, ನನ್ನರು ನನಗೇ ಐತ್ರಿ ಅದು. ಅದಕ್ಕಾಗಿ ಏನು ಹೇಳಕತ್ತಿದ್ದೀನ್ರಿ ನಾ? ಏನೂ ಮುಟ್ಟಬಾರ್ದು. ಅಬ್ಬುಸ್ವಲೆಗೆ ಅರಿವಾಯಿತು. ಹಣ್ಣು ನಾ ಕೇಳಾರ್ದೆ ತಿಂದೆ, ಕಿಮ್ಮತ್ ಕೊಳ್ಳಾರ ತಿಂದೆ. ನಾನೀಗ ಮಸೂತಿಗೆ ಹೋಗ್ಲಿಕ್ಕೆ ಯೋಗ್ಯ ಅಲ್ಲ. ನಾ ಅಪರಾಧಿ, ಕಳ್ಳ, ನಮಾಜ್ ಮಾಡಬಾರದು. ಹಿಂಗೆ ತಿಳ್ಕೋಬೇಕು ಮನುಷ್ಯ. ಜೀವನದಲ್ಲಿ ನಾವೇನಾದರೂ ತಪ್ಪಿದ್ದೀವಿ ಅಂದ್ರೆ ಆ ತಪ್ಪಿಗೆ ಪ್ರಾಯಶ್ಚಿತ ನಾಮ ಮಾಡ್ಕೋಬೇಕು. ಆದ್ರೆ ಮಾಡಿನೂ ಮಾಡಿಲ್ಲಂದ್ರಿ ಅಂದ್ರೆ ನೀವು ಯಾವಾಗ್ರಿ ನಿಂದ ಏನಾರ ತಗುಡಿ ಅಂದ್ರೆ ಕರಿ ನಾಗರ ಹಾವು ಹರಿಲೇ ಯವ್ವ, ಆಕಿನ ಮನಿ ದೇಗಲ ಅಲ್ರೇ ಯವ್ವ ಅತಿರಿಲ್ಲ. ಏನು ಮಾಡು, ಸಣ್ಣ ಸಣ್ಣ ವಸ್ತುಗಳು ಬರೀ ಕಟ್ಟಿಗೆ ಕಾಲಾಗ್ರೆ ಕೋರ್ಟಿಗೆ ಹೋಗ್ಯಾರ ನಮ್ಮ ಮಂದಿ ಎಲ್ಲ. ಏನು ಮಾಡೋದು? ಅಬ್ಬು ಸೊಲೇನಂತಾನ, ಹರ್ಕೊಂಡು ಬಂದ ಹಣ್ಣ ಕಿಮ್ಮತ್ತು ಕುಳ್ಳರೆ ತಿಂದಂದ್ರೆ ನಾನು ನಮಾಜಕ್ಕೆ ಯೋಗ್ಯನಲ್ಲ ಅಂದು ಹೊಳ್ಳಿ ಹಳ್ಳದ ದಂಡಿ ಹಿಡಿದು ಹೊಂಟ. 2 ಕಿಲೋಮೀಟರ್ ಮ್ಯಾಲ ಶೇಬು ಹಣ್ಣಿನ ಗಿಡ ತ್ವಾಟಿತ್ರಿ. ಎಂತಿಂಥ ಕಾಯಿ ನೋಡಿದ್ರೆ ಹಿಂಗೆ ನೆದರಾಗಬೇಕು, ಅಷ್ಟು ಸುಂದರ ಕಾಯಿಗಳು, ಬಣ್ಣ ಕೆಂಪು ಕಾಯಿಗಳು. ನೋಡ್ದ, ಇದ ತೋಟದಂತ ಬಿದ್ದೈತಿ ಅಂತ ಒಳಗೆ ಹೋದ. ಆಳ ಮಕ್ಕಳು ಕೆಲಸ ಮಾಡ್ತಿದ್ರು. ಈ ತೋಟದ ಮಾಲೀಕ ಎಲ್ಲದಂಡಿ ಅಂತ ಕೇಳ್ದಾವ. ಅಲ್ಲಿ ಕೂತಾರ ನೋಡ್ರಿ ಅಂತ ಹೇಳಿದ್ರು. ಹೋದ ಅವರಿಗೆ, ಅಲೈಕುಂ ಸಲಾಂ, ಅಲೈಕುಂ ಸಲಾಂ, ತುಮ್ ಕಾಶ್ ಆಯಿ, ಹಮಾರೆ ಗಾಂವ್ ಶೆ ಆಯಿ. ಎದಕ್ಕೆ ಬಂದಿಯಪ್ಪ? ಅದು ಅರ್ಧ ಹಣ್ಣು ತಿಂದಿದ್ದ, ಅರ್ಧ ಹಣ್ಣು ಅವನಿಗೆ ಕೊಟ್ಟು ಕೈಯಾಗ. ಇದು ನೋಡ್ರಿ ನಿಮ್ಮ ತೋಟದಂದು, ಗಾಳಿಗೆ ಬಿದ್ದಿತ್ತು, ಹೆಂಗೆ ಬಿದ್ದಿತ್ತು ಗೊತ್ತಿಲ್ಲ. ನಾನು ನಮಾಜ್ ಟೈಮ್ ಆಗಿತ್ತು, ಸ್ನಾನಕ್ಕೆ ಬಂದಿದ್ದೆ, ಹಳದಾಗ ಹರ್ಕೊಂಡು ಹೊಂಟಿತ್ತು, ಅದನ್ನು ತಿಂದೆ. ತಿಂದ ಬಳಕ ನನಗೆ ಅರಿವಾಗ್ಯದ, ಈ ಹಣ್ಣಿನ ಕಿಮ್ಮತ್ತು ಕೊಡಬೇಕಂತ ಬಂದೀನಿ ಅಂದವ. ಮಾಲಕಂದ, ಏ ಪುಣ್ಯಾತ್ಮ, ನಾನು ಹೊಲದಾಗ ಎಷ್ಟೋ ಮಂದಿ ಕೆಲಸ ಮಾಡ್ತಾರೆ, ನನಗೆ ಹೇಳಾರ್ದೇನೆ ಬುತ್ತಿ ಪಡೆದಾಗ ಎಷ್ಟೋ ಮಂದಿ ಕಟ್ಕೊಂಡು ಹೋಗ್ತಾರೆ, ಕದ್ದು ಹೋತಾರಿಲ್ಲ. ದ್ರಾಕ್ಷಿ ತಂದಿರಿ ಇಲ್ಲಿ ಒಂಬರಿ ಹಂಗೆ ಏನು ಹೇಳು ಇಲ್ಲ. ನಡೆದ ಘಟನೆಗಳು. ಮನುಷ್ಯ ಎಲ್ಲಿ ಫೇಲ್ ಆಗ್ಯಾನಂದ್ರೆ ಕರ್ಮದಲ್ಲೇ ಫೇಲ್ ಆಗ್ಯಾನ. ನಾವು ಇನ್ನು ನಾವು ಗುಡಿಗೆ ಎಷ್ಟು ಸಲ ಬಂದ್ರೆ ಅಕ್ಕಿ ಹ್ಯಾಂಗೆ ನಮ್ಮ ಕಣ್ ತೆರೆದು ನೋಡ್ತಾಳ್ರಿ ಅಕ್ಕಿ. ಮೊದಲ ಕರ್ಮ ತೀರ ಅಚ್ಚಿರಹಿತೋ, ಹಿಂದಿ ಹೇಳ್ತಾ ನಾವು, ಕೆಲಸ ಚಲೋ ಇತ್ತು ಅಂದ್ರೆ ಕೊಂತೆವ ನಿನ್ನ ಮನ್ಯಾಗ ಬಂದು ದುಡಿತಾಳ, ನೀ ಬರೋದು ಅವಶ್ಯಕತೆ ಇಲ್ಲ. ಹಾಗಾಗಿ ಅವ ಏನಂದ, ಇವ ಮನುಷ್ಯ ಅಲ್ಲ, ಹಳದಾಗ ಹರ್ಕೊಂಡು ಬಿದ್ದದ ಹಣ್ಣು ತಂದು ಕೊಡ್ತಾನಂದ್ರೆ ಮನುಷ್ಯ ಅಲ್ಲ, ಇವನು ಬಿಡಬಾರದಂತ ಮನಸ್ಸನ್ನ ಮಾಡ್ಕೊಂಡು ಏನಂದ, ಪರವಾಗಿಲ್ಲಪ್ಪ ಇದ್ರ ಬೆಲೆ ಕೊಡ್ತೀಯನಂತ ಕೇಳಿದ. ಹ್ಞೂ ರೀ ಕೊಡ್ತೀನಿ ರೀ ಅಂದ. ಆ ಹಣ್ಣದಾಗ ಕರಿ ಬೀಜ ಇತ್ತು, ಒಂದು ತೆಗದ ಅದು ಅವನ ಕೈಯಾಗ ಕೊಟ್ಟ. ಇದು ತಗೋ, ಏನು ಮಾಡ್ರಿ ಅಂದ. ಇದು ಊರು, ಇದನ್ನ ಗಿಡ ಬೆಳೆಸು, ಆ ಹಣ್ಣು ಯಾವಾಗ ಆತದ ಹರಿದು ಕೊಟ್ಟಂದ್ರೆ ಕಿಮ್ಮತ್ತು ಮುಡ್ತದ. ಆಯ್ತ್ರಿ ಅಂದ. ಹಣ್ಣಿನ ಋಣ ಮುಟ್ಟಿಸ್ಬೇಕಾದ್ರೆ ಆಯ್ತ್ರಿ ಅಂದ. ಊರ್ದ
ನಾಡ್ತು, ಗಿಡ ಆಯಿತು, ಹೂವಾಗದ ಕೂಡಲೇ ಆ ಮಾಲಕಗೆ ಮತ್ತೆ ಚಿಂತೆ ಆಯಿತು, ಇಂಥ ಮಹಾತ್ಮ ಮನಿ ಬಿಟ್ಟು ಹೋಗ್ತಾನಲ್ಲ. ಕಾಯಿ ಹರಿದವನ ಕೈಯಾಗ ಒಯ್ದು ಕೊಟ್ಟ, ಆತಪ್ಪ ಇದು ಕೊಟ್ಟಿದ್ದು ಹಣ್ಣಿನ ಕೊಟ್ಟಿಲ್ಲ, ಇದು ಅರ್ಧ ಹಣ್ಣಿನ ಕಿಮ್ಮತ್ತಿನ ಅರ್ಧ ಹಣ್ಣು ಕೊಡಬೇಕು ಅಂದ. ಏನದ ಹೇಳ್ರಿ ನಾವು. ಏನಿಲ್ಲ, ನನಗೆ ಮಕ್ಕಳು ಒಬ್ಬಕಿನೇ ಇದ್ದಾಳ, ಹೆಣ್ಮಗಳು, ಗಂಡು ಮಕ್ಕಳಿಲ್ಲ, ದೊಡ್ಡ ಶ್ರೀಮಂತ ನಾನು. ಆದ್ರೆ ಏನು ಮಾಡಬೇಕು, ನನ್ನ ಮಗಳಿಗೆ ವರನ ಇಲ್ಲ, ಯಾರು ಮಾಡ್ಕೊಳಕ್ಕೆ ತಯಾರಿಲ್ಲ. ಯಾಕಿಲ್ಲ ಅಂದ್ರೆ ಆಕೆಗೆ ಕಣ್ಣಿಲ್ಲ, ಮಾತಾಡ್ಲಿಕ್ಕೆ ನಾಲಿಗಿಲ್ಲ, ಏನಾರ ಕೇಳಬೇಕಂದ್ರೆ ಕಿವಿ ಇಲ್ಲ, ಕೊಡೋ ತಗೊಳ್ಳೋ ಮಾಡಬೇಕಂದ್ರೆ ಕೈ ಇಲ್ಲ, ಅತ್ತ ಇತ್ತ ಹೋಗ್ಬೇಕಂದ್ರೆ ಕಾಲಿಲ್ಲ. ಇಂಥ ಮಗಳದಳಪ್ಪ, ಅದಕ್ಕೆ ಯಾರೂ ಮಾಡ್ಕೊಂಡಿಲ್ಲ. ಅದಕ್ಕೆ ನೀ ಮಾಡ್ಕೊಂಡಿ ಅಂದ್ರೆ ಈ ನನ್ನ ಹಣ್ಣಿನ ಕಿಮ್ಮತ್ತು ಮುಟ್ಟುತ್ತದ. ಅಬ್ಬುಶಾಲೆ ಅಂದ. ಗುರುಗಳು ದೀಕ್ಷಾ ಕೊಡಾಗ ಗ್ರಸ್ತ ಆಗು ಅಂತ ಹೇಳಿದ್ರಂತ. ಆಯ್ತ್ರಿ, ಹಣ್ಣಿನ ಋಣ ಮುಟ್ಟಿಸಬೇಕಾದ್ರೆ ಹೆಣ್ಣು ಎಂಥದಕ್ಕಿರ್ಲಿಕ್ಕೆ ನಾ ಲಗ್ನ ಆತೀನಿ ಅಂತ. ಋಣಮುಕ್ತನಾಗ್ಬೇಕ್ರಿ ಮನುಷ್ಯ ಜೀವನದಲ್ಲಿ. ಮದುವೆ ಆಯಿತು. ಇಲ್ಲಿ ಮದುವೆ ಅದ, ಮುಸ್ಲಿಂ ಧರ್ಮದವ್ರು ಇದ್ರೆ ಮದುವೆ ಆಗ್ತದೆ ನೋಡ್ರಿ. ಏನವರು ಮದುಮಗಳು ಮನೆಯಾಗಿರ್ತಾಳ, ಮದುಮಗ ದೈವದಾಗಿರ್ತಾನ, ಇಬ್ಬರಿಗೆ ಕೂಡಿ ಸಖಿ ಕಳವಾಗಿ ಹೆಂಗಿಲ್ರಿ. ಇಲ್ಲಿ ಕುರಾನ ಗುರು ಸಾಕ್ಷಿಯಾಗಿ ಲಗ್ನ ನಡೀತಿರ್ತದೆ. ಲಗ್ನ ಆತು. ನಮ್ಮ ಹಿಂದೂ ಧರ್ಮದಾಗ ನಮ್ಮ ಮನಿ ದೇವರ, ನಮ್ಮ ಒಳಗಿನ ದೇವರ, ಹೊರಗಿನ ದೇವರ ಎಲ್ಲ ಮಾಡಿಕೊಂಡು ನಮಗೆ ಗಂಡ ಹೆಂಡತಿ ಮಾಡ್ತಿರ್ತಾರೆ. ಅವ್ರ ಧರ್ಮದಾಗ ಹಂಗಿಲ್ಲ. ಯಾವತ್ತು ಅಕ್ಕಿ ಕಾಳ ಬೀಳ್ತಾವ ಅಂದೇ ಅವರ ಸುಹಾಗ ರಾತ್ರಿ, ಹೊಸ ದಿನದ ರಾತ್ರಿ, ಅನುರಾಗದ ರಾತ್ರಿ. ಅವತ್ತೇ ಅವ್ರಿಗೆ ಗಂಡ ಹೆಂಡತಿ ಮಾಡೋದು. ಇವ್ರು ಊಟ ಮಾಡಿಸಿ ಒಬ್ಬ ಹೆಣ್ಮಗಳ ಕೈ ಹಿಡಿಸಿ ಒಯ್ದು ಹೆಂಡತಿ ಖೋಲಿಗೆ ಒಯ್ದು ಬಿಟ್ರು. ಆಕೆ ಎರಡೂ ಬಾಗಿಲು ಕದ ಮುಚ್ಚಿ ಒಳಗೆ ಇದ್ಲ್ರಿ. ಕದ ಅಂದ್ರೆ ಗೊತ್ತಾಗ್ತಿಲ್ರಿ? ಗೊತ್ತಾಗ್ತದೆ. ಈ ಅದು ಕದ ಅನ್ನೋ ಶಬ್ದ ಬಹಳ ಬಾಗಲಕೋಟೆ ಮತ್ತು ಮುದ್ದೇಬಿಹಾಳ ತಾಲೂಕಿನಲ್ಲಿ ಬಳಸ್ತಾರೆ, ನಮ್ಮ ಕಡೆ ಇಲ್ಲದು ಜಾಸ್ತಿ. ಕದ ಇದ್ಲು. ಅವ ಏನು ಮಾಡ್ದ, ಆಕೆ ಕೈ ಬಿಟ್ಟು ಹೋದ್ಲು. ಹಗೂರ ಮುಚ್ಚಿದ ಎರಡು ಬಾಗಿಲ ಹಿಂಗೆ ಫಳಕ ತೆರೆದ ಬಂಗಾರದ ಪಲಂಗ, ಹೂವು ಹಾಸಿದ ಹಾಸಿಗೆ, ಎಲ್ಲ ಕಡೆ ಹೂವಿನ ತೋರಣಗಳು. ಮಧ್ಯದಲ್ಲಿ ಇಂಥ ಹೆಣ್ಮಗಳದಡ್ರಿಕೆ ಬಹುತೇಕ ಆ ಇಂದ್ರನ ಹೆಂಡತಿ ಸತಿನೂ ಇಲ್ಲ, ಅಷ್ಟು ಸೌಂದರ್ಯ. ಸೌಂದರ್ಯ, ಕಮಲ ವರ್ಣದ ವಸ್ತ್ರ, ಸೀರೆಯನ್ನು ಉಟ್ಕೊಂಡು ಮುಗುಳ್ನಗೆ ಬೀರತಾ ಇಸ್ಲಾಮ ಧರ್ಮದ ಧರ್ಮಗ್ರಂಥವಾಗಿರತಕ್ಕಂಥ ಆ ಕುರಾನ ಗ್ರಂಥವನ್ನು ಹಿಂಗೆ ಇಟ್ಕೊಂಡು, ನಾ ಇಟ್ಕೊಂಡು ಕೂತಿಲ್ಲ, ಮುಗಿಸಿದ ಪುರಾಣ ಹಿಂಗೆ ಇಟ್ಕೊಂಡು ಅದನ್ನು ಅಧ್ಯಯನ ಮಾಡ್ಕೊಂಡು ಕುಂತಿದ್ಲಂತ. ನೋಡ್ದವ, ಆಹಾ, ಈಕೆ ನಾನು ಹೆಂಡತಿ ಅಲ್ಲ ಅಂದ. ಏನು ಹೇಳ್ಯಾನ ಅವ ಮಾವ? ಕಣ್ಣಿಲ್ಲ ಅಂತ ಹೇಳ್ಯಾನ, ಕಿವಿ ಇಲ್ಲಂದಾನ್, ನಾಲಿಗಿಲ್ಲಂದಾನ್, ಆ ಬಳಿಕ ಕೈಗಳಿಲ್ಲಂದಾನ್. ಈಕೆ ಸರ್ವಾಂಗ ಸುಂದರಿ. ಒಂದು ಹೆಣ್ಣಿಗಾಗಿ 24 ವರ್ಷವನ್ನು ಮನೆಯೊಳಗೆ ದುಡಿಬೇಕಾಯಿತು. ಆದ್ರೆ ಇಂಥ ಹೆಣ್ಣಿನ ನಾ ಮುಟ್ಟದೆ ಅಂತಂದ್ರೆ ಎಂಥ ಪಾಪ ಬರ್ತದಪ್ಪ ಅಂತ ಮುಚ್ಚಿದ ತೆರೆದ ಬಾಗಲ ಮತ್ತೆ ಮುಚ್ಚಿ ಬಾಗಿಲು ಹೊರಗೆ ಕೂತ್ಕೊಂಡ ಬೆಳತನಕ. ಕಸ ಹೊಡ್ಯಾಕಿ ಬಂದಳು ಮನಿ ದಾಸಿ. ನೋಡಿದ್ಲು, ಗಾಬರಿ ಆದ್ಲು. ಅಯ್ಯಯ್ಯೋ, ಇಂದು ಸ್ವರ್ಗರಾತ್ರಿ, ಸುವಾಗರಾತ್ರಿ, ಪ್ರಥಮ ದಿನ, ಗಂಡ ಹೆಂಡತಿದ ಅತ್ಯಂತ ವಾತ್ಸಲ್ಯ ಪ್ರೀತಿ, ಅದನ್ನೆಲ್ಲ ಬದಿಗೊತ್ತಿ ಹೊರಗೆ ಕೂತ್ಕೊಂಡನ್ನೆಲ್ಲ. ಇವನಲ್ಲಿ ಪುರುಷತ್ವ ಇಲ್ಲ. ಮಾಲಕು ಬಂದು ಹೇಳಿದ್ಲಿ, ಯಪ್ಪ, ಬಂಗಾರ ಪುತ್ಥಳಿ ಅಂತ ಮಗಳಿಗೆ ಏನು ಮಣ್ಣಾಗ ಹಾಕಿಟ್ಟೆವು ಮಾರಾಯ, ಆಕಿನ ಕುತ್ತಿಗೆ ಕೋದಿಲ್ಲ, ಏನು ಅಳೇನು ಮಾಡ್ಕೊಂಡು ಹಿಂಗೆ ಮಾಡಿದಾನಂತಂದು ಕೂಡಲೇ ಯಜಮಾನ್ ಎದ್ದು ಬರ್ತಾನೆ. ಬಂದು ನೋಡ್ತಾನ, ಯಾಕಪ್ಪ ಹೊರಗೆ ಯಾಕೆ ಕೂತ್ಕೊಂಡೆ ಅಂದ. ನೀವು ಹೇಳ್ತಾನ, ಹಣ್ಣಿಗಾಗಿ ಮಾರಾಯ, ನಿನ್ನ ಮನೆಯಾಗ ನಾ ಎಷ್ಟು ವರ್ಷ ಆಯ್ತು ಗೊತ್ತೇನು? ನಾನು ಹೆಂಡತಿ ಕಾಲಿಲ್ಲಂದಿ, ಆಕಿ ಕೈ ಇಲ್ಲಂದಿದ್ದು, ಬಾಯಿ ಇಲ್ಲಂತ ಹೇಳಿದ್ದು, ಕಿವಿ ಇಲ್ಲ ಅಂತ ಹೇಳಿದ್ದು, ಕಣ್ಣಿಲ್ಲಂದಿದ್ದಿ, ಈಕಿ ಸರ್ವಾಂಗ ಸುಂದರಿ, ಆಕೆ ನಾನು ಹೆಂಡತಿ ಅಲ್ಲ ಅಂತ ನಾನು ಮುಟ್ಲಿಲ್ಲ ಅಂತ ಹೇಳ್ತಾನೆ. ಅವಾಗ ಅವ ಹೇಳ್ತಾನೆ, ನೀ ಎಂದು ನನ್ನ ಮನೆಗೆ ಹಣ್ಣು ತಗೊಂಡು ಮನೆಗೆ ಬಂದಿಯೋ ಅಂದೇ ನಾನು ಮನಸ್ಸಿನೊಳಗೆ ನಿಶ್ಚಯ ಮಾಡಿ ನನ್ನ ಮಗಳ ಸಂಸ್ಕಾರಕ್ಕೆ ತಕ್ಕವರ ಅಂಥೇಳಿ ನಿನ್ನನ್ನು ಸುಳ್ಳು ಹೇಳಿ ನಾನು ಮನೆಯಾಗ ಇಟ್ಕೊಂಡಿನಪ್ಪ. ಆಕೆ ನಿಜವಾಗಿ ನೀನು ಹೆಂಡತಿ. ಯಾಕೆ ಆಕೆಗೆ ನಾ ಕಣ್ಣಿಲ್ಲ ಅಂತ ಹೇಳಿದ್ನಂದ್ರೆ, ಇಲ್ಲಿ ತನಕ ಹುಟ್ಟಿದಾರಭ್ಯ ನನ್ನ ಮಗಳು ಗಂಡ ಮನಿ ಪಾದ ಶೇರ್ಲಿಕ್ಕೆ ಬಂದ್ಲು, ಈ ಕಣ್ಣಿನಿಂದ ಮತ್ತೊಂದು ನೋಡಿಲ್ಲಕ್ಕಿ.
ಲಕ್ಷದ ಬರ್ತದ ರೀ, ತಿಳಿತದಿಲ್ರಿ ನಾಡು ಭಾಷೆ. ಮತ್ತೊಂದು ಈ ಕಣ್ಣಿಲೆಕ್ಕಿ ನೋಡಿಲ್ಲ. ಕಿವಿ ಇಲ್ಲ ಅಂದ್ರೆ ಅಲ್ಲಾನ ನಾಮ ಬಿಟ್ಟು ತಾಯಿ ತಂದೆಗಳ ಶಬ್ದ ಬಿಟ್ಟು ಈ ಕಿವಿಯಾಗ ಮತ್ತೊಂದು ಹಾಕೊಂಡಿಲ್ಲ. ಹಿನ ಕಿವಿಗಳಲ್ಲಿ ಹಾಕೊಳ್ತಕ್ಕಂಥ ಆಭರಣಗಳನ್ನು ಬಿಟ್ಟಾಳ, ಆದ್ರೆ ಮತ್ತೊಂದು ಕಿವಿಯೊಳಗೆ ಹಾಕೊಂಡಿಲ್ಲ ಅಂತ ಕಿವಿ ಇಲ್ಲ ಅಂತ ಹೇಳಿನಿ. ಇನ್ನು ನಾಲಿಗೆ ಬಾಯಿ ಇಲ್ಲ ಅಂತ ಯಾಕೆ ಹೇಳಿನಿ ಅಂದ್ರೆ ಒಳ್ಳೆಯ ಶಬ್ದಗಳನ್ನು ಬಿಟ್ಟು ಈ ಬಾಯಿಲೆ 21 ವರ್ಷಕ್ಕೆ ಆಯಿತು, ಇಲ್ಲಿ ತನಕ ಆ ನಾಲಿಗೆದಿಂದ ಕೆಟ್ಟದ್ದು ಶಬ್ದ ಮಾತಾಡಿಲ್ಲ ಅಂತಕಿಗೆ ನಾಲಿಗೆ ಇಲ್ಲಂತ ಹೇಳಿನಿಯಪ್ಪ. ಮತ್ತೇನು ಹೇಳೇನ್ರಿ? ಮತ್ತೇನು ಹೇಳೇನು? ಕೈಗಳಿಲ್ಲ. ಈ ಕೈಗಳು ಎಂಥ ಪವಿತ್ರ ಕೈಗಳು ಅಂತಂದ್ರೆ ಭಗವಂತ ಸೇವಾ ಮಾಡ್ಲಿಕ್ಕೆ ಕೊಟ್ಟ, ದಾನ ಧರ್ಮ ಮಾಡ್ಲಿಕ್ಕೆ ಕೊಟ್ಟ, ಪೂಜಾ ಅರ್ಚನಾ ಮಾಡ್ಲಿಕ್ಕೆ ಕೊಟ್ಟ. ಇನ್ನೊಬ್ಬರು ಬೀಳ್ತಿದ್ರು ಅಂದ್ರೆ ಅವ್ರನ್ನ ಎತ್ತಿ ಹೋಗಿ ಹಿಡ್ಯಾಕಿ ಕೈ ಕೊಟ್ಟಾನ. ಅಂಥದ್ದಕ್ಕೆ ಈ ಕೈಗಳನ್ನು ಬಳಸ್ಯಾಳ. ಈ ಕೈಗಳಿಂದ ಕೈ ಎಂದೂ ಆಕಿ ಹೊಲಸು ಮಾಡಿಕೊಂಡಿಲ್ಲ. ಹೆಂಡಿ ತೆಗೆದ್ರೆ ಹೊಲಸಾಗಲ್ರಿ ಕೈ, ಸಂಡಾಸ್ ಬಳಿದ್ರೆ ಹೊಲಸಾಗಲ್ಲ ಕೈ, ಕಸ ಹೊಡೆದ್ರೆ ಹೊಲಸಾಗಲ್ಲ ಕೈ. ಈ ಕೈಗಳಿಂದ ಕೆಟ್ಟ ಕೆಲಸ ಮಾಡಿದ್ರೆ ಆ ಹೊಲಸು ಎಂದು ತಗೊಳಕ್ಕೆ ಬರುವುದಿಲ್ಲ. ಕೈಗಳಿಲ್ಲ. ಕೊನೆಯದಾಗಿ ಈ ಕಾಲುಗಳು ಯಾಕಿಲ್ಲ ಅಂತ ಹೇಳಿದೆ ಅಂತಂದ್ರೆ, ಈಗ ಹುಟ್ಟಿ ಮಗಳು ಗಂಡನ ಕೈ ಹಿಡಿದು ಸಂಸಾರ ಸಾಗಿಸಲಿಕ್ಕೆ ಹೊಂಟಳು, ಗೃಹಸ್ಥಾಶ್ರಮ ಸ್ವೀಕಾರ ಮಾಡಲಿಕ್ಕೆ. ಆದರೆ ಈ ಕಾಲ ನನ್ನ ಮನೆ ಹೊಸ್ತಲ ಬಿಟ್ಟು ಇನ್ನೊಬ್ಬರು ಹೊಸ್ತಲಕ್ಕೆ ತುಡಿದಿಲ್ಲ ಅಂಥೇಳಿ ಕಾಲಿಲ್ಲ ಅಂತ ಹೇಳಿನಪ್ಪ ಅಂತ ಹೇಳಿದನಂತ. ಬಂಧುಗಳೇ, ಇಂತಿಂಥ ಮಹಾತ್ಮರು ನಮ್ಮ ಜಗತ್ತಿನೊಳಗೆ ಆಗಿ ಹೋಗ್ಯಾರ. ಆಕೀನ ಹೆಸರು ಆಶಾಬಿ ಅಂತ ಬರ್ತದೆ. ಅವರಿಬ್ಬರ ಸಂಯೋಗದಿಂದ ಎಂಥ ಮಗ ಹುಟ್ಟದವ? ಮೈಬುಸುವಾನಿ ಅಂತೇಳಿ ಹುಟ್ಟಿ ಬಂದ. ಆಕಿನ ಗರ್ಭದಾಗಿದ್ದಾಗ ಬಂಕಿ ಕಾಡ್ತೀವಂತ್ರಿ. ಆಕಿ ಬಾರಿಕೈ ತಿನ್ನಂಗಾಗಿ ಹೊಲ್ದಾಗ ಹೋಗಿ ಬಾರಿಗಿಡಕ್ಕೆ ಹಿಂಗೆ ಕೈ ಹಾಕಿಳಂತ. ಆ ಬಾರಿಕೈ ಮೇಲೆ ಮಿಡಿನ ಹಾಗ ರಾವಿತ್ತ ಈಕಿ ನೋಡಿಲ್ಲ, ಒಳಗಿದ್ದ ಮಗ ನೋಡಿದಂತ. ಅಬ್ಬುಸ್ವಾಲಿನ ಮಗ, ಆಶಾಬಿ ಮಗ, ಹೊಟ್ಯಾಗ 7 ಪದರನೊಳಗಿರ್ತಕ್ಕಂಥ ಮಗ ನೋಡಿ ನಮ್ಮಮ್ಮ ಹಾವು ಕಡ್ಕೊಂಡು ಸಾಯ್ತಾಳ, ನನಗ ಹೊಡಿತಾಳಂತ ಒಳಗಿಂದ ಕಳ್ಳಿಗೆ ಚೂಟದಂತ. ಅಯ್ಯೋ ಅಂತ ತೆಳಗೆ ಕೂತ್ಕೊಂಡಳಂತ. ಇವ್ ಹೊರಗೆ ಬಂದ ಮೇಲೆ ಒಂದ್ಸಲ ಹೊಳ್ಳಿಕ್ಕೆ ಬಂದಳಂತ. ಯವ್ವ, ನೀ ಯಾವಾಗೆ ಸತ್ತು ಹೋಗ್ತಿದ್ದಿ, ನಿನಗೂ ಉಳಿಸಿದ್ದು ಪುಣ್ಯ ಅಂತ ಕೇಳದಂತ. ತಾಯಿಗೆ ಹೊಟ್ಯಾಗಿದ್ದವರು ಒಂದು 6 ಜನ ಮಾತಾಡ್ಯಾರ್ರಿ. ಅಂಥ ಮಕ್ಕಳು ಹಡಿಬೇಕ್ರಿ ನಾವು. ಸುಮ್ ಹಡಿಬಾರ್ದು. ಇವು ಪುರಾಣ ಕೇಳಾರ್ದು ನಾವು ಹಡ್ದೀವಲ್ಲ, ಏನು ಮಾಡೋದು? ಚಲೋ ಮಕ್ಕಳು ಹಡಿಬೇಕಾಯ್ತಂದ್ರೆ ಕೊಂತೆವನ್ ಕೇಳಬೇಕು. ಯಾರಿಗೆ ಕೇಳಬೇಕ್ರಿ? ತಾಯಿ ಕೊಂತೆವ ಕೇಳಬೇಕು. ಚಲೋ ಮಗ ಹಡಿಬೇಕಾಯ್ತಂದ್ರೆ ಬಸವಣ್ಣನ ಅಕ್ಕ ನಾಗಮ್ಮನಿಗೆ ಕೇಳಬೇಕು. ಚಲೋ ಮಗ ಹಡಿಬೇಕಾಯ್ತಂದ್ರೆ ಅಬ್ಬುಸ್ವಾಲನ ಹೆಂಡತಿ ಆಶಾಬಿ ಕೇಳಬೇಕು. ಚೊಲ ಮಗ ಹಡಿಬೇಕಾಯ್ತಂದ್ರೆ ಹಾಲು ಮತದ ಪರಂಪರೆಯೊಳಗ ಜಗದ್ಗುರು ರೇವಣ ಸಿದ್ಧನ ಶಿಷ್ಯ ಕ್ವಾಣೂರು ಕರಿಸಿದ್ದನ ತಾಯಿ ಸೂರಮ್ಮದೇವಿ ಕೇಳಬೇಕು. ಚಲೋ ಮಗ ಹಡಿಬೇಕಾಗಿತ್ತು ಅಂದ್ರೆ ಕನಬಾಯಿ ಕೊಂತೆವ್ ಕೇಳಬೇಕು. ಚಲೋ ಮಗ ಹಡಿಬೇಕಾಯ್ತಂದ್ರೆ ಅರ್ಜುನನ ಹೆಂಡತಿ ಕೇಳಬೇಕು, ಸುಭದ್ರಾಗ. ಆಕಿನೂ ಹಡದಾಡ್ರಿ. ಅವನ ಹೆಸರೇನಪ್ಪ? ಮುತ್ಯ ಹೊಟ್ಟೆಗಿಂದ ಮಾತಾಡ್ದವನ ಅವನು. ಕಲ್ಲರಿ ಕೂಡ ಹೆಣಿಗೆ ಹೊಡ್ಕೋತೀನಿ. ಏನು ಮಾಡೋದು? ಬಸವಣ್ಣ ತಿಳಿ ಕಡೆ ಇಲ್ಲ ಅವತ್ತು. ಅವ್ರು ಸ್ವಾದರ ತಯಾರಿ ಮಾಡ್ಯಾಳ, ಅದರ ಬರೋದೋಗಲ್ಲ ನಾನು. ಕಣ್ಣೂರು ಹತ್ತಿ ಮಾಡ್ಯಾಳೇನೋ ನಿನಗೆ? ಚಲೋ ನೋಡಿ, ಏನೋ ನಾ ಪುರಾಣ ಹೇಳಕೈತಿ, ನನಗೆ ಯಾರು ಮಾಡಿಲ್ಲ, ನಿನಗೆ ಮಾಡ್ಯಾರ ನೋಡಿ. ಏನು ಮಾಡೋದು? ಅಭಿಮನ್ಯು, ಅರ್ಜುನನ ಮಗ ಅಭಿಮನ್ಯು, ಕೊಂತೆವನ ಮಗ ಮಲ್ಕಾರ ಸಿದ್ಧ, ಅಬ್ಬುಸ್ವಲನ ಮಗ ಮೈಬುಸುವಾನಿ, ಅಕ್ಕ ನಾಗಮ್ಮನ ಮಗ ಚನ್ನ ಬಸವಣ್ಣ, ಸೂರಮ್ಮದೇವಿ ಬ್ರಹ್ಮದೇವರ ಮಗ ಬೀರ್ದೇವರ. ಎಷ್ಟು ಮಂದಿ ಅದಾರ? ಇನ್ನೊಬ್ಬ ಮಾತಾಡ್ಯಾನ. ಅವ ಯಾರು ಅಂದ್ರೆ ಮಿಥಿಲಾ ನಗರದ್ದು. ಮಿಥಿಲಾ ಅಂದ್ರೆ ನೇಪಾಳದಾಗದದು. ಶೀತಾಂತ ಅವ್ರ ಮನಿ. ಮಿಥಿಲಾ ನಗರದ ಜನಕ ಮಹಾರಾಜನ ಗುರು ಅಷ್ಟಾವಕ್ರ ಮುನಿ. ಇವನು ಹೊಟ್ಟೆಗಿದ್ದಾಗ ಮಾತಾಡ್ಯಾನ.
ಬಂಧುಗಳೇ, ಇಂಥ ಮಕ್ಕಳು ಹುಟ್ಟಬೇಕಾಗಿತ್ತು ಅಂದ್ರೆ ಇವ್ರೇನು ಅದಾರಲ್ಲ ಗಂಡ ಹೆಂಡತಿ ಇಬ್ರು, ಅಬು ಸ್ವಾಲ್ಯ ಆಶಾಬಿ, ಹಿಂಗೆ ನಮ್ಮ ಚಾರಿತ್ರ್ಯ ಇತ್ತು ಅಂತಂದ್ರೆ ನಮ್ಮ ಹೊಟ್ಟಿಲೆ ಸಾಕ್ಷಾತ್ ದೇವರ ಹುಡ್ತಾವ. ದೇವರೇ ಹುಡ್ತಾವ. ಆದ್ದರಿಂದ ಅಮೋಘ ಸಿದ್ದೇಶ್ವರ ತಾಯಿ ಹೇಳ್ತಾನ, ಅಮ್ಮ, ಗುರುವಿನಕ್ಕಿಂತಲೂ ಜಗತ್ತಿನೊಳಗೆ ಯಾರು ಶ್ರೇಷ್ಠರಲ್ಲ, ಬರಲಿ ಸಮಯ ಸಾಧಿಸ್ಬೇಕಂತೇಳಿ ಶೀತಾಳ ಬಿಂದಿಗೆಯನ್ನು ಇಳುತ್ತಿದ್ನಲ್ಲ, ಅದ ಸಮಸ್ಯೆಗೆ ನಿಮಗೆಲ್ಲ ಇಷ್ಟು ಒತ್ತಿಲ್ಕತ್ತೀನಿ ನಾವು. ಹರ ಎಂದು ಶಿವ ಎಂದು ಇಳಿಸುವಾಗ ದೇವಿ ಅಮೋಘ ಸಿದ್ಧಿಗಂತಾಳ, ಅಪ್ಪ ಅಮಸಿದ್ಧ ಅಮೋಘ ಸಿದ್ಧ, ಇಲ್ಲಿ ತನಕ ನೀನು ಗುರು ಸೇವಾ ಮಾಡಿದಿ, 7 ಯುಗ ಹೋದು 7ನೇ ಯುಗದಲ್ಲಿ ಪೂಜಾ ಮಾಡ್ತಾ ಇದ್ದಿ. ಆದರೆ ನನಗೆ ವಿಶೇಷವಾಗಿರತಕ್ಕಂಥ ಒಂದು ಆಶೆ ಆಗ್ಯದ, ಸಂಕಲ್ಪ ಆಗ್ಯದ. ಏನು ಅಂತಂದ್ರೆ, ನಾ ಬೇಡಿದ್ದು, ನಾ ಇಚ್ಛಾ ಮಾಡಿದ್ದು, ನಾ ಸಂಕಲ್ಪ ಮಾಡಿದ ವಸ್ತುಗಳನ್ನು ತಂದು ನೀ ಗುರು ಸೇವಾ ಮಾಡಿದಿ ಅಂದ್ರೆ ನನ್ನ ಮನಸ್ಸು ತೃಪ್ತಿಯಾಗ್ತದೆ, ನನಗೆ ಸಂತೋಷ ಆಗ್ತದೆ, ಪರಮಾನಂದ ಆಗ್ತದೆ. ಅದಕ್ಕೆ ನಾ ಬೇಡಿದ್ದ ಸಾಹಿತ್ಯಗಳನ್ನು ತಂದು ಪೂಜಾ ಮಾಡಬೇಕು. ಹೇಳುವಮ್ಮ, ಅಮ್ಮ, ಗುರುವಿನ ಕೃಪಾ, ಗುರುವಿನ ಆಶೀರ್ವಾದ, ಗುರುವಿನ ಅನುಗ್ರಹ ಇದು ಸುಮ್ಮನೆ ಬರಂಗಿಲ್ರಿ. 4 ಪ್ರಕಾರದ ಗುರು ಸೇವಾ ಅದ. ಎಷ್ಟು ಪ್ರಕಾರದ್ದು? 4 ಪ್ರಕಾರ ಗುರು ಸೇವಾ ಅದ. ಯಾವ್ಯಾವಪ್ಪ? ಮುझे क्या मालूम जी, ನನಗೇನು ಗುರುತಿದ್ದಾರೆ? ಯಾಕೆ ಇದ್ರಾಗ ಇಷ್ಟು ಮಂದಿದಾಗ ಯಾರು ಯಾರು ಗುರುವಿನ ಹಸ್ತ ತಗೊಂಡ್ರೆ ಕೈ ಮೇಲೆ ಮಾಡಿ ನೋಡು. ಉಪದೇಶ ತಗೊಂಡವರು, ಗುರು ಅನುಗ್ರಹ ತಗೊಂಡು ಗುರುವಿನ ಮಕ್ಕಳಾದವರು. ಓಹೋ, ಸಂತೋಷ. ಅಲ್ಲಿ ತಾಯಿಂದ್ರ ಒಬ್ರು ಯಾರ ಕೈ ಮೇಲೆ ಮಾಡ್ಯಾರಲ್ಲ, ಬಹಳ ಸಂತೋಷ. ಯವ್ವ ಬಬಲಾದಿ ಹೆಸರು ಉಳಿಸಿದ ತಾಯಿ. ನೀವು ಯಾರು ಇಲ್ಲಲ್ಲಿ. ಇನ್ನ ಸಂಸ್ಕಾರಗಳು ಬಹಳ ಅವ್ರಿ. ನಿಮ್ಗೆ ಹೇಳದಂದ್ರೆ, ಗುರುಪುತ್ರ ಇಲ್ಲದವರು ಮುಖ ನೋಡಬಾರ್ದಂತ, 1ನೇದು. 2ನೇದು ಏನಂದ್ರೆ, ಗುರುಪುತ್ರ ಇಲ್ಲದವ್ರ ಮನೆಗೆ ಎಂದೂ ಹೋಗ್ಬಾರ್ದಂತ. 2ನೇದು. 3ನೇದು ಏನಂದ್ರೆ, ಗುರುಪುತ್ರ ಇಲ್ಲದವ್ರ ಮನೆಗೆ ಎಂದೂ ಊಟ ಮಾಡಬಾರ್ದು. ಯಾಕೆ ಈ ಮಾತು ಹೇಳಕತ್ತೀನ? ಸೂರ್ಯ ಯಾರಿಗೆ ತಗೋತೀರಿ ನೀವು? ಮದಿ ಲಗ್ನ ಮಾಡಾಗ ಸೂರ್ಯ ಯಾರಿಗೆ ತಗೋತೀರಿ? ಇವ್ರಿಗೆ ತಗೋತೀರಿ. ನೀ ಕಿಲ್ ಕೂತಲ್ಲಿ ಪ್ಯಾಂಟಿನವ ಅಕ್ಕಿ ತಗೋತೀರಿ, ಇಲ್ಲಿ ಕೂತವ್ರು ಹುಡುಗಿ ತೊಳಲ್. ಯಾಕ್ರಿ? ಯಾಕೆ ತೊಳಲ್ಪ? ಸಂಸ್ಕಾರ ಆಗಿಲ್ಲ ಅಕ್ಕಿ, ಸಂಸ್ಕಾರ ಆಗಿಲ್ಲ ಇವನಿಗೆ. ಮದುವೆ ಆಲಾರದವ್ರಿಗೆ ಸುರಿಗೆಗೆ ಹ್ಯಾಂಗ ತಗೊಳಕ್ ಬರಂಗಿಲ್ಲ. ಒಂದು ವೇಳಕ ಯಾವನರ ಮದುವೆ ಆಲಾರ್ದವ ಮದುವೆ ಆಗಿ ಗಂಡ ತೀರ್ಕೊಂಡವ್ರು ಒಮ್ಮೆಲೆ ಬಂದು ಆ ಸುರ್ಗಿ ದಾರ ದಾಟಿದ್ರೆ ಏನಾಗ್ತದೆ? ಏನಾಗ್ತದೆ? ಜೀವ ಹೊಡ್ಕೋತೀರಿ. ಜೀವ ಮುಂದಿನ ಪ್ರಪಂಚ ನಾಟಕ ಆಗಂಗಿಲ್ಲ. ಇದು ಲೌಕಿಕ ಜೀವನದ ಸಂಸ್ಕಾರ. ಬಂಧುಗಳೇ, ಪಾರಮಾರ್ಥದ ಸುಖ, ಪಾರಮಾರ್ಥದ ಒಂದು ಸಂತೋಷ ಸಿಗಬೇಕಾಗಿ, ಶುದ್ಧ ಆಗಬೇಕಾಗಿತ್ತು ಅಂದ್ರೆ ನಾವೆಲ್ಲರೂ ಗುರುಪುತ್ರರಾಗಬೇಕು, ಗುರುವಿನ ಅನುಗ್ರಹ ಮಾಡ್ಕೋಬೇಕು ಅಂತ ಅಪ್ಪ ಅಮೋಘ ಸಿದ್ಧ ಹೇಳ್ತಾನೆ. ತಾಯಿಗೆ ತಾಯಿ ಹೇಳಿದ್ಲು, ಅಪ್ಪ ನೀ ಏನು ಬೇಕು ನನಗೆ ಅಂತಂದ್ರೆ, ಇಲ್ಲಿ ತನಕ ಮೀನ, ಕಪ್ಪಿ, ಮೊಸಳೆ, ಅನೇಕ ಜಲಚಲ ಪ್ರಾಣಿಗಳೆಲ್ಲ ಮುಟ್ಟಿ ಎಂಜಲ ಮಾಡಿದ ನೀರನ್ನೇ ತಂದು ನಿಮ್ಮಪ್ಪನ ಗುರುವಿನ ಸೇವೆ ಮಾಡಿದಿ. ಆ ಬಳಿಕ ಕಾಡಿನೊಳಗಿರುವ ಹೂದೋಟದಲ್ಲಿರ್ತಕ್ಕಂಥ ಅನೇಕ ಹೂಗಳಿಗೆಲ್ಲ ಪಾತರಗಿತ್ತಿ, ಭೃಂಗಿ ಎಲ್ಲ ಹುಳುಗಳು ಮುಟ್ಟಿದ್ದು ಹೂವ ತಂದು ಪೂಜೆ ಮಾಡಿದಿ. ಅದಕ್ಕೆ ಇನ್ನು ಮುಂದೆ ಅಂದ್ರೆ ನಾಳೆ ಬೆಳಗ ಮುಂಜಾನೆ ಪ್ರಾತಃ ಕಾಲಕ್ಕೇನು ಪೂಜೆ ಮಾಡ್ತಿ ನೋಡು, ಆ ಪೂಜಾ ಸಮಯಕ್ಕೆ ನೀನು ಹುಳ ಮುಟ್ಟಲಾರದ ಹೂವ. ನಾಟಕ ಅಂತೂ ರಗಡ್ ನೋಡಿರಿ ನೀವು, ಅದು ಪ್ರತ್ಯಕ್ಷ ನೋಡಿದ್ರಿ. ಆ ಬಳಿಕ ಪುರಾಣ ಸಹಿತ ಕೇಳ್ತಾ ಇದ್ರಿ. ಪುರಾಣ ಅಂದ್ರೆ ಹೆಂಗಿರ್ತದ? ಕೋಶಬದ್ಧವಾಗಿರ್ತದೆ. ಪುರಾಣ ಅಂದ್ರೆ ನಾಟಕ ಅಂದ್ರೆ ಮುಖ್ಯಾಂಶ ಇರ್ತದೆ.
ನಾಟಕ ಮುಖ್ಯಾಂಶ ಇರ್ತದೆ, ಪುರಾಣ ಅತ್ಯಂತ ಕ್ರಮಬದ್ಧವಾಗಿರ್ತದೆ, ಎಲ್ಲಿ ಎಲ್ಲಿ ಬಿಲ್ಡಾರ್ದ ಬರ್ತಿರ್ತದದು. ಬಂಧುಗಳೇ, ತಾಯಿಯಂತಾಳ ಹುಳ ಮುಟ್ಟಲಾರದ ಹೂವ ಕಪ್ಪಿ ಮುಟ್ಟದ ಶೀತಾಳ. ತಂದು ಪೂಜೆ ಮಾಡಬೇಕು. ಒಂದನೇದು, ನೀನು ಅಸಾಧ್ಯವಾದಂಥ ವಸ್ತುಗಳನ್ನು ಸಾಧ್ಯ ಮಾಡಿಕೊಂಡು ಶಿವನೆಡೆಗೆ ಬರತಕ್ಕಂಥ ಸಮಯದಲ್ಲಿ ನೀ ಬಂದ ದಾರಿ ಅನ್ನೋದಲ್ಲ, ಹೋದ ದಾರಿ ಯಾವುದು ಅದ ದಾರಿ ಹಿಡಿದು ಬರಬೇಕು. ಆ ಹೆಜ್ಜೆ ಎಡಕ ಬಲಕ ತಪ್ಪಿ ಹೆಜ್ಜೆ ಇಡಬಾರದು. ಹಂಗೇನಾದರೂ ಇಟ್ಟಿ ಅಂದ್ರೆ ನಿನ್ನ ಪೂಜಾ ನನಗೆ ಓಮಾಗುವುದಿಲ್ಲ ಅಂತ ಹೇಳಕ್ಕೆ ಅಮ್ಮೋಗಿಸಿದ್ದ ಏನಂತಾನ, ಗುರುವಿನ ಕೃಪಾ. ಏನ್ರಿ? ಗುರುವಿನ ಕೃಪಾ. ಅವನ ಕೃಪಾ ಆಯ್ತಂದ್ರೆ ಅದೇನು ದೊಡ್ಡದಲ್ಲ ತಾಯಿ. ತಂದೆ ತರ್ತೀನಿ ಅಂತ ಹೇಳಿ ತಿಳ್ಕೊಂಡು ಹೇಳ್ತಾನೆ. 4 ಪ್ರಕಾರದ ಸೇವಾ ಯಾವ್ಯಾವ ಅಂದ್ರೆ ಆಪ್ತ, ಅಂಗ, ಸದ್ಭಾವ, ಸ್ಥಾನ. ಆಪ್ತ ಅಂದ್ರೇನು? ಆಪ್ತ ಅಂದ್ರೆ ನೀವು ಯಾರಿಗೈತಿರಿಯಪ್ಪ? ಆಪ್ತ ಅಂದ್ರೆ ಯಾರಿಗೈತಿರಿ? ನಮ್ಮ ತಾಯಿ ತಂದೆ ಕಡೆ ರಕ್ತ ಸಂಬಂಧವ್ರಿಗೆ, ನಮ್ಮ ಹೆಂಡತಿ ಕಡೆ ರಕ್ತ ಸಂಬಂಧವ್ರಿಗೆ, ನಮ್ಮ ಅಣ್ಣ ತಮ್ಮರ ಕಡೆ ರಕ್ತ ಸಂಬಂಧವ್ರು ಯಾರು ಇರ್ತಿರ್ತಾರೆ ಅವರಿಗೆ ಆಪ್ತರು ಅಂತ ಕರಿತಿರ್ತಾರೆ. ಹಂಗ ಗುರುವಿನ ದೇವನ ಮಂದಿರಕ್ಕೆ ಯಾರಾದರೂ ದರ್ಶನ ಪಡ್ಕೊಳಕ್ ಬರ್ತಿರ್ತಾರಲ್ಲ ಅಂಥವ್ರಿಗೆ ಹೆಂಗ್ ಪ್ರೀತಿ ಮಾಡಬೇಕು ಅಂದ್ರೆ ಆಪ್ತರಂತೆ. ಹೆಂಗ್ ಮಾಡ್ಬೇಕ್ರಿ? ಆಪ್ತರಂತೆ. ಆಪ್ತರಂದ್ರೆ ಈ 1000 ಮಂದಿಯಾಗಿ ಎಲ್ಲ ಮಂದಿ ಅರ್ದದ, ಅದ್ರಾಗ ನಿಮಗೆ ಬೇಕಾದವಿದ್ದಂದ್ರೆ ಆಪ್ತ. ಅವನಿಗೆ ಏನು ಮಾಡ್ತೀರಿ ನೀವು? ಎಲ್ಲರನ್ನ ಬಿಟ್ಟು ಓಡಿ ಹೋಗಿ ಅವನಿಗೆ ಭೇಟಿ ಆಗ್ತೀರಿ, ತೆಕ್ಕಿ ಬಿಡ್ಕೋತಿರ್ಲ. ಈಗೇನಂತಾರೆ ಆಪ್ತ ಪ್ರೀತಿ. ಹಂಗ ಮಠಕ್ಕೆ ಕೊಡಾವ್ ಬರಲಿ ತಗೊಳವ್ ಬರಲಿ, ಮಠದ ಸೇವಾ ಮಾಡಾವ್ ಬರಲಿ ಮಾಡದವ್ ಬರಲಿ, ಅವ ಎಂಥವ್ ಬಂದರೂ ಕೂಡ ಜಾತ್ಯಾಗ ಸೊಲೋ ಇದ್ದವ್ ಬರಲಿ ಜಾತ್ಯಾಗ ಕನಿಷ್ಠ ಇದ್ದವ್ ಬರಲಿ, ಎಲ್ಲರಿಗೂ ಒಂದೇ ರೀತಿ ಪ್ರೀತಿಯಿಂದ ನೋಡೋದಕ್ಕೆ ಆಪ್ತ ಸೇವೆ ಅಂತ ಕರೀತಾರೆ. ಮಠದಾಗ ನಾವು ತಾರತಮ್ಯ ಮಾಡ್ತಿರ್ತೀವ್ರಿ. ಬೊಬ್ಲಾದೇವ್ರು ಬಂದ್ರೆ ಭಾಳ ಪ್ರೀತಿ ಮಾಡ್ತೀವಿ, ಸಿದ್ದಾಪುರದವ್ರು ಬಂದ್ರೆ ಮಾಡಂಗಿಲ್ಲ. ಅದು ಗುರುಶೇವ ಅಲ್ಲದು. ಗುರುಶೇವ ಅಂದ್ರೆ ಸಮಾನಾಗಿರ್ಬೇಕು. ಗಿಡ ಯಾರಿಗರೆ ನೀ ಬಡವಿದ್ದಿ ಕುಂಡ್ರಬೇಡತ್ತದ, ಶ್ರೀಮಂತಿದ್ದವನು ಕೂಡತ್ತದೇನು ಅತ್ತದೇನಪ್ಪ? ನೀರ ನೀ ಭಾಳ ಪಾಪ ಮಾಡಿದಿ ನನ್ನ ಕುಡಿಬೇಡ ಅಂತದೇನು? ಇಲ್ಲ ಅನ್ನೋದಿಲ್ಲ. ಹಂಗ ಸದ್ಗುರು ಇರುತ್ತಾನೆ. ತಾಯಿ ತಂದಿಗಳೇ, ಕೊನೆಗೆ 2ನೇದೇನಪ್ಪ? ಆಪ್ತ ಅಂಗ. ಗುರುವಿನ ಶರೀರ ನನ್ನ ಶರೀರ ಬೇರೆ ಅಲ್ಲಂತ ಅವನು ಸೇವಾ ಮಾಡೋದು, ಕೈಕಾಲು ಒತ್ತೋದು, ಸ್ನಾನ ಮಾಡಿಸೋದು, ಬಟ್ಟೆ ತುಳಿಯೋದು, ಎಲ್ಲ ಶುಶ್ರೂಷೆ. ನನಗೆ ಹ್ಯಾಂಗ ನೋವು ನುಲುವು ಸಂತೋಷಗಳೊಂದು ಬೈಕ್ ಇರ್ತದಲ್ಲ ಅದೇ ರೀತಿಯಾಗಿ ಗುರುವಿನ ಸೇವೆ ಮಾಡೋದು ಅಂಗ ಸೇವೆ. ಇನ್ನು 3ನೇದೇನಪ್ಪ? ಸ್ಥಾನ ಸೇವೆ. ಇದಕ್ಕೊಂತ ದೇವಿ ಮಂದಿರ ಅದು. ಇಲ್ಲೆಲ್ಲ ಇದು ಹೆಂಗೆ ರಕ್ಷಣೆ ಮಾಡಬೇಕು ಅಂದ್ರೆ ನಮ್ಮ ಮನೆಯ ಒಳಗಿರುವಂಥ ಜಗಲಿಕ್ಕಿಂತಲೂ ಇಲ್ಲಿ ಹೆಚ್ಚಿನ ಕಾಳಜಿ ವಹಿಸಬೇಕು. ತಂಬಾಕ, ಬೀಡಿ, ಸಿಗರೇಟ, ಮೂತ್ರ, ಮಲ ಇವುಗಳನ್ನು ವಿಸರ್ಜನೆ ಮಾಡದಂತೆ ಕಾಪಾಡಿಕೊಂಡು ಹೋಗುವುದೇ ಸ್ಥಾನ ಸೇವೆ. ಇನ್ನು 4ನೇದೇನಪ್ಪ ಅಂದ್ರೆ 4ನೇದೇನಂದೇವಪ್ಪ ಮತ್ತೆ? ಸದ್ಭಾವ. ಸದ್ಭಾವ ಅಂದ್ರೆ ಏನು? ಒಮ್ಮೆ ದೇವರೆಂದು, ಒಮ್ಮೆ ಗುರು ಎಂದು. ನೀವು ಅನ್ಬೋದು ಗುಡಿಯಾಗನು ಕಲ್ಲಿ ಅದ, ಹೊರಗನು ಕಲ್ಲಿ ಅದ, ಎರಡೂ ಕಲ್ಲೇ ಅಲ್ಲ ಅಂತ ಅಲ್ಲಕ್ಕೆ ಬರ್ತದೆ. ಹಿಂಗೆ ಅನ್ಬಾರ್ದು. ಗುಡಿಯನ ಕಲ್ಲು ಬೇರೆ, ಹೊರಗಿನ ಕಲ್ಲು ಬೇರೆ. ಒಳಗಿನ ಕಲ್ಲ ಬೇಡಿದ್ದು ಕೊಡುತ್ತದ, ಹೊರಗಿನ ಕಲ್ಲ ಕೊಡುವ ಸಾಮರ್ಥ್ಯ ಇರುವುದಿಲ್ಲ. ಒಂದು ಸಲ ನಾವು ಗುರು ಎಂದು ಗುರು ಅಂದ್ರೆ ನಾವು ನಮ್ಕಿತ್ ಬೇರೆ ಅದಾನೇನು? ನಮ್ಮಂಗೆ ಉಣ್ತಾನ, ನಮ್ಮಂಗೆ ತಿಂತಾನ, ನಮ್ಮಂಗೆ ಸಂಡಸ್ಕೋತಾನ, ಎಲ್ಲ ಮಾಡ್ತಾನ. ಹಿಂಗ ಅನ್ಬಾರದಂತ. ಅವ್ರು ಹೇಳ್ತಾರೆ ಸದ್ಭಾವ. ಒಮ್ಮ ಗುರು ಅಂದ ಬಳಕ ಸಾಕ್ಷಾತ್ ಅವ ದೇವರು ಅಂತ ನಂಬಿ ನಡೆಯುವುದು. ಈ ತೆರನಾದಂಥ ಸೇವೆ ಸದ್ಗುರುವಿನಲ್ಲಿ ನಾವು ಮಾಡಿದೀವಿ ಅಂದ್ರೆ ಅವಾಗ ಅವ ಕೃಪಾ ಮಾಡ್ತಾನ, ಆಶೀರ್ವಾದ ಮಾಡ್ತಾನ, ನಾವು ಬೇಡಿದ್ದು ಕೊಡ್ತಾನ, ನಮಗೆ ಆಪತ್ಕಾಲದಲ್ಲಿ ಬಂದು ಸಹಾಯ ಸಹಕಾರ ಕೊಡ್ತಾನ. ಅದಕ್ಕೆ ಅಮೋಘಸಿದ್ದ ತಾಯಿ ಹೇಳ್ತಾನ, ಅಮ್ಮ ಗುರುವಿನಕ್ಕಿಂತಲೂ ಬಂಧುಗಳಿಲ್ಲ. ಗುರುವಿನ ಕರುಣೆಯ ಸಮಯ ಹೇಗಿದ್ರಿ? ಸಮಯ ಹೇಗಿದೆ. ನಾಳೆ ಹಾಡು ಅಲ್ಲಿ
ಅನು ಅಂತಾರನು. ಏನಂತಾನ? ಗುರುವಿನಕ್ಕಿಂತ ಬಂಧು ಇಲ್ಲ. ಶರೀಫ್ ಸಾಹೇಬ್ ಮುಸ್ಲಿಮ, ಅವನು ಗುರು ಬ್ರಾಹ್ಮಣ. ಏನಪ್ಪ? ಬ್ರಾಹ್ಮಣ. ಕನಕದಾಸ ಕುರುಬರವ, ಗುರು ಬ್ರಾಹ್ಮಣ. ಏನ್ ಮಾಡು? ಎಂಥ ಗುರು, ಎಂಥ ಶಿಷ್ಯರಿ. ಗೋವಿಂದ ಭಟ್ ಒಂದ್ಸಲ ಹಿಂಗೆ ಪ್ರವಚನ ಮಾಡ್ತಿದ್ರು. ಪರಮಜ್ಞಾನಿಗಳಿದ್ರು. ಪ್ರವಚನ ಮಾಡಾಗ ಅವ್ರಿಗೆ ಒಂದು ವಯಸ್ಸಾಗಿತ್ತು ರೀ, ಬಹಳ ವಯಸ್ಸಾಗಿದ್ದು ಕೂಡಲೇ ಕಪ ಜಾಸ್ತಿ ಆಗುತ್ತದೆ. ಮನುಷ್ಯನಿಗೆ ಕಪ ಜಾಸ್ತಿ ಆಗ್ತಿರ್ತದೆ. ಅವ್ರಿಗೆ ಕೆಮ್ಮು ಬಂತ್ರಿ. ಕೆಮ್ಮು ಬಂದ ಕೂಡಲೇ ಕೆಮ್ಮಲ್ಕತ್ತ ಒಮ್ಮೆ ಬಾಯಾಗದು ಕಪ ಬಂತು. ಕಪ ಅಂದ್ರೆ ಗೊತ್ತಾಗ್ತದಲ್ಲ, ಹಸಿರು ಹಸಿರು ಲೊಟ್ಟಿ ಇರ್ತದೆ. ಅದು ಬಂತು. ಬಂದ ಕೂಡಲೇ ಶರೀಫ್ ಹಿಂಗೆ ಮುಂದೆ ಕೂತ್ಕೊಂಡಿದ್ದ. ಶರೀಫ ಅಂದ್ರು. ಬಂದೇಯಪ್ಪ ಅಂದ. ತಮ್ಮ ಉಗುಳು ಬಾಯಾಗ ಬಂದದ, ನಾ ವೇದಿಕೆ ಮೇಲೆ ಕೂತೀನಿ, ಇಲ್ಲಿ ಉಗುಳಕ್ಕೆ ಬರಂಗಿಲ್ಲ. ಇಲ್ಲೆಲ್ಲರೂ ಗುಡಿ ಸುತ್ತಮುತ್ತ ಒಂದು ಪಟ್ಟಿ ಬಿದ್ದದನ್ನು ತಗೊಂಡ್ಬಾರು, ಒಂದಿಷ್ಟು ಮಣ್ಣು ಹಾಕೊಂಬ, ಅದರ ಉಗುಳ್ತೀನಿ ಅಂದ ಗುರು. ಏನಂದ್ರಿ? ಗುರು ಹಿಂಗಂದ. ಶರೀಫ್ ಅಂತಾನಯ್ಯಪ್ಪ, ನಾನು ಪಟ್ಟಿ ಹುಡುಕಾಡ್ಕೊಂಡು ಬರೋ ತನಕ ಅಂಥ ಕಪ ಬಾಯಿಗಿಡ್ಕೋತೀಯ? ಚಲೋ ಅಲ್ಲಪ್ಪ. ಅದಕ್ಕೆ ನಾನು ಬಗಸಿನೇ ಪಟ್ಟಿ ಅಂತ ಉಗುಳಿದ್ರಾಗಂತ. ಎದ್ರಾಗ ಉಗುಳಂದ್ರಿ? ಬಗಶ. ಹಿಂಗೆಂದರೆ ತಾಯಿ ತಂದೆ ಉಗುಳ್ತಂದ್ರೆ ಮಕ್ಳು ಕೈಗೆ ಮಾಡ್ಯಾರೇನು? ಅಲ್ಲ ಸುಳಿ ಮಗ. ಯಾವಾಗ ಮುಲಾಸ್ ಮುರ್ಕೊಂಡು ಹೋಗ್ತಾನೋ ಸುಳಿ ಮಗ. ಸಿಕ್ಕಲ್ಲಿ ಉಳುಲಗತ್ತಾನ ಅವನು ಸುಳಿ ಮಗ. ಮುದುಕಾಗಿ ಜರನೂ ಬುದ್ಧಿ ಇಲ್ಲ ಅವನ. ಹೆಣಿತಿ ಅಂತ ಹೇಳಿದ್ರೆ ತಲೆ ಕೆಟ್ಟತ್ತಮ್ಮ, ಏನು ಮಾಡ್ತಿ? ಹಂಗೆ ಮಾಡ್ತಾನ. ತಲೆ ಒಳಗಿರ್ಲಿ. ಸ್ವರ್ಗ ಮ್ಯಾಲಿಲ್ಲ, ಸ್ವರ್ಗ ಎಲ್ಲಿ ಇಲ್ಲ. ಸ್ವರ್ಗ ನಮ್ಮಲ್ಲೇ ಅದ, ಸ್ವರ್ಗ ನಮ್ಮೊಳಗೇ ಅದ. ಬಗಶಿ ಮಾಡ್ದ. ಗುರುಗಳಂತಾರ, ಯಪ್ಪ ಉಗುಳ್ತೀನಿ ಖರೆ, ನನ್ನ ಬಾಯಾಗಿನ ಉಗುಳ ನೀ ಹೇಸ್ಕೊಂಡ್ರಿ ಹ್ಯಾಂಗ? ಶಿಷ್ಯ ಹೇಳ್ತಾನೆ, ಯಪ್ಪ ಹೇಸ್ಕೊಂಡ್ರೆ ನಾನಿನ್ನ ಮಗ ಅಲ್ಲ. ಏನತನವ? ಹೇಸ್ಕೊಂಡ್ರೆ ನಾನಿನ್ನ ಮಗ ಅಲ್ಲ ಅಂದು ಒಂದು ಪದ ಹಾಡ್ತಾನ್ರಿ ಅವ. ಮೋಹದ ಹೆಂಡತಿ ಸತ್ತ ಬಳಿಕ ಮಾವನ ಮನಿ ಹಂಗೆ ಆತಕ್ಕ. ಏಕಾಂತದಲ್ಲಿದ್ದಾಗ ಹೆಂಡತಿ ಬಾಯಿ ನಾರ್ತು ಅಂದಳಂದ್ರೆ ಆಕಿನ ಏಕಾಂತಕ್ಕೆ 7 ಜನ್ಮದಲ್ಲಿ ಮಾಡಬಾರದು ಅಂತ ಪದ ಹಾಡ್ತಾನ್ರಿ ಅವ. ಯಪ್ಪ ನಿನ್ನ ಉಗುಳು ನೋಡಿ ನನಗೆ ಹೇಸಿಕೆ ಬತ್ತಂದ್ರೆ ನಾನ್ಯಾಕೆ ನಿನ್ನ ಶಿಷ್ಯ ಆಗಬೇಕು? ಸಾಧ್ಯ ಇಲ್ಲ ಅಂತ ಉಗುಳ್ದ. ತಗೊಂಡ. ಗುರು ಹೇಳ್ತಾನ, ಯಪ್ಪ ತಗೊಂಡು ಖರೆ, ಇಲ್ಲೆಲ್ಲ ಜನರು ತಿರುಗಾಡ್ತಾರೆ, ಪ್ರಸಾದ ಮಾಡ್ತಾರೆ, ಇದನ್ನು ಒಂದಿಷ್ಟು ಸ್ವಲ್ಪ ಎಲ್ಲರಿ ಯಾರೂ ತುಳಿಲಾರ ಜಾಗನಾಗ ಒಯ್ದು ಚೆಲ್ಲಪ್ಪ ಅಂದಾಗ ಶರೀಫ್ ವಿಚಾರ ಮಾಡ್ತಾನ, ತುಳಿಲಾರ ಜಾಗ ಎಲ್ಲರಿ ಆದೇನ್ರಿ? ಇಲ್ಲ. ಎಲ್ಲಿಯಾದ್ರೊಬ್ರು ಕಾಲಿಡವ್ರಲ್ಲ. ಅವ ವಿಚಾರ ಮಾಡ್ದ, ತುಳಿಲಾರ ಜಾಗ ಒಂದೇ ಅದ. ಎಲ್ಲಿ ಅಂದ್ರೆ ನನ್ನ ಹೊಟ್ಟಿ ಅಂದ. ಗುಡಿ ಬಾಜುಕ್ ಹೋಗಿ ಗ್ವಾಡಿ ಮಗ್ಲಂಗ ನಿಂತ್ಕೊಂಡು ಗುರುಗಳು ಉಗುಳಿದಂಥ ಉಗುಳ ಕುಡಿದು ಬಿಟ್ಟ. ಕುಡಿದು ಬಿಟ್ಟ. ಇದಕ್ಕೆ ಗುರು ಸೇವಾ ಅಂತ ಕರೀತಿರ್ತಾರೆ. ಹಿಂಗೆ ಸೇವಾ ಆಯಿತು ಅಂದ್ರೆ ಸದ್ಗುರುನಾಥ ಕೃಪಾ ಮಾಡ್ತಾನ. ಇನ್ನೂ ಅನೇಕ ಯುಕ್ತಿಗಳು ಬಹಳದಾವ್ರಿ. ಸಮಯ ಕಡಿಮೆ ಇದೆ. ನನಗೊಂದು ತಿಂಗಳದ ಸಾಲಂಗಿಲ್ರಿ ಹೇಳಕ್ಕೆ. ಏನು ಮಾಡಬೇಕು? ಭಾರತ ದೇಶದಲ್ಲಿ ಅನಂತ ಮಹಾತ್ಮರು ನಮ್ಮೆಲ್ಲರ ಉದ್ಧಾರಕ್ಕಾಗಿ ಅನಂತ ಲೀಲೆಗಳನ್ನು ಮಾಡಿದ್ದಾರೆ. ಅಮೋಘ ಸಿದ್ದೇಶ್ವರನಿಗೆ ತಾಯಿ ಹುಳ ಮುಟ್ಲಾರ್ದ ಹೂವು, ಇದು ಜಗತ್ನಾಗ ಎಲ್ಲಿ ಕೇಳಿಲ್ರಿ ನಾವು. ಕೇಳಿದೇವನಪ್ಪ? ಇಲ್ಲ. ಅಂಥ ಸೇವಾ ಮಾಡ್ತೀನಿ ಅಂತ ವಚನ ತಗೊಂಡಾಳ. ಮಾಡ್ತೀನಿ ಅಂತ ವಚನ ಕೊಟ್ಟಾನ. ನಾಳೆ ಸೂರ್ಯ ಹುಂಡದ್ರೊಳಗೆ ಗುರು ಸೇವಾ ಮಾಡ್ಲಿಕ್ಕೆ ಅಮೋಘ ಸಿದ್ಧ ಹೊರಟಿದ್ದಾನೆ ಅನ್ನುವ ವಿಷಯಕ್ಕೆ ವಿರಾಮ ಕೊಟ್ಟು ಆ ಭಾಗ ನಾಳೆ ನೋಡೋಣ. ಗವಾಯಿಗಳು ಒಂದು ಪದ್ಯ ಹಾಡ್ತಾರೆ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕ್ತಿ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕ್ತಿ. ಅವರು ಪುರಂದರದಾಸರು ಹೇಳ್ತಾರೆ, ಪರಿಪರಿ ಅನೇಕ ಶಾಸ್ತ್ರಗಳನ್ನು ಓದಿ ವ್ಯರ್ಥವಾಯಿತು ಭಕ್ತಿ.
ಶಾಸ್ತ್ರ ಎಲ್ಲ ಓದಿದಿ, ಓದಿದಂತ ಎಲ್ಲರಿಗೆ ಹೇಳಿದಿ, ಆದ್ರೆ ಗುರು ಸೇವಾ ಮಾಡಿಲ್ಲ ಅಂದ್ರೆ ಅದೆಲ್ಲ ವ್ಯರ್ಥ ಆಗ್ತದ ಅಂತ ಹೇಳ್ತಿರ್ತಾರೆ. ಇನ್ನು ಕೊರಳಾಗ ರುದ್ರಾಕ್ಷಿ ಹಾಕೊಂಡಿದ್ದಿ, ಕಣ್ಣು ಮುಚ್ಚಿ ಜಪನೂ ಮಾಡ್ತಿದ್ದಿ, ಗುರು ಸೇವಾ ಮಾಡಲಿಲ್ಲ ಅಂದ್ರೆ ಅದು ವ್ಯರ್ಥ ಆಗ್ತದೆ ಅಂತ ಹೇಳ್ತಿರ್ತಾರೆ. ಮರುಳನಾಗಿ ಬೂದಿ ಮೈಗೆ ಧರಿಸ್ಕೊಂಡು ಭಾಳ ಮಂದಿ ಎಲ್ಲ ನೋಡ್ತಿರ್ತೀರಿ ನೀವೆಲ್ಲ, ಅದನ್ನು ಕೂಡ ವ್ಯರ್ಥದ. ಆದ್ದರಿಂದ ಸದ್ಗುರುನಾಥನ ಸೇವೆ ಎಲ್ಲಿ ತನಕ ಮಾಡುವುದಿಲ್ಲವೋ ಅಲ್ಲಿ ತನಕ ನೀ ಮಾಡಿದ್ದೆಲ್ಲ ಸಫಲತೆ ಆಗುವುದಿಲ್ಲ, ಅದರ ಸಾರ್ಥಕತೆ ಆಗುವುದಿಲ್ಲ, ಅದರ ಉನ್ನತಿ, ಕಲ್ಯಾಣ, ಪ್ರಗತಿ ಆಗುವುದಿಲ್ಲ ಅಂತ ಗುರುಗಳು ಉಪದೇಶ ಮಾಡ್ತಾರೆ. ಅಂಥ ಗುರು ಸೇವೆನೇ ಅಮೋಘ ಸಿದ್ದೇಶ್ವರರು ತಾಯಿ ಹೇಳಿದ ಆ ಸಾಹಿತ್ಯಗಳನ್ನು ತರಲು ಸಿದ್ಧನಾಗಿ ಬದ್ಧನಾಗಿ ಯೋಗಿ ಅಮೋಘ ಸಿದ್ದೇಶ್ವರ ನಿಂತ್ಕೊಂಡಿದ್ದಾನೆ ಅನ್ನುವಂಥ ಪುರಾಣಕ್ಕೆ ಇಂದು ವಿರಾಮ ಕೊಡ್ತಾ ಇಂದಿನ ಮಹಾದಾಸೋಹ